ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ದ ಗರ್ಲ್. ನಾನು ರಶ್ಮಿ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ವೀಟ್ ಪೊಟ್ಯಾಟೊ ಸ್ಟಿಕ್ಸ್ ತೋರಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಮೊದಲಿಗೆ ಒಂದು ಬೌಲಲ್ಲಿ 1/2 ಕಪ್ ಸ್ವೀಟ್ ಪೊಟ್ಯಾಟೊ ತೊಗೊಳ್ಬೇಕು. ನಾನಿಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ ಬಟರ್ ತೊಗೋಬೇಕು. ಹಾಗೆ ನಾನು ಇಲ್ಲಿ 1/3 ಕಪ್ ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಶುಗರ್, 2 ಟೇಬಲ್ ಸ್ಪೂನ್ ಹಾಲು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಫ್ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಳ್ಬೇಕು. ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ನಾನು ಬೇಕಿಂಗ್ ಟ್ರೇಗೆ ಬಟರ್ ಪೇಪರ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಪೈಪಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ. ನೀವು ಹಾಲಿನ ಕವರ್ ಕೂಡ ಯೂಸ್ ಮಾಡ್ಬೋದು. ಇವಾಗ ಮಿಕ್ಸ್ ಮಾಡಿರೋ ಇಂಗ್ರೀಡಿಯೆಂಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ಫಸ್ಟು ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ. ನೀವು ಪ್ರೆಸ್ ಮಾಡಿದಾಗ ಅದು ತುಂಬ ಈಸಿಯಾಗಿ ಬರಬೇಕು. ಈ ಥರ ನಾನು ಇಲ್ಲಿ ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಫ್ಲ್ಯಾಟ್ ಬೇಕು ಅಂದರೂ ಕೂಡ ನೀವು ಫ್ಲ್ಯಾಟಾಗಿ ಕಟ್ ಮಾಡ್ಕೊಬೋದು. ಇವಾಗ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತೀನಿ. ನೀವು ಇದನ್ನು ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ಥರ ರೋಲ್ ಮಾಡಿ ಮಾಡ್ಕೊಳ್ಬೋದು. ಓವನ್ ಅನ್ನು 180 ಡಿಗ್ರಿಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಫಿಫ್ಟೀನ್ ಟು 20 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಬೇಕು. ನೀವು ಯಾವ ಸೈಜ್ ಮಾಡಿರ್ತೀರ ಅದ್ರ ಮೇಲೆ ನಾವು ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಸಣ್ಣದಾಗಿ ಮಾಡ್ಕೊಂಡಿದ್ರೆ ಟೈಮ್ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ನಾನು ಮಾಡಿರೋ ಸೈಜ್ಗೆ 15 ಟು 20 ಮಿನಿಟ್ಸ್ ಬೇಕು. ಇದು ಟೇಸ್ಟ್ ಯಾವ ಥರ ಇರುತ್ತೆ ಅಂದರೆ, ನಾವು ರಸ್ಕ್ ತಿಂದರೆ ಹೇಗೆ ಅನಿಸುತ್ತೋ ಅದೇ ಥರ ಇರುತ್ತೆ ಟೇಸ್ಟು.
ನೀವು ಒಂದ್ಸತಿ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.